ಮುಂಗಾರು ಮಳೆಯ ಅಬ್ಬರಕ್ಕೆ ಕಡಲ ನಗರಿ ಯಾವ ರೀತಿ ತತ್ತರಿಸಿ ಹೋಗಿದೆ ಅನ್ನೋದನ್ನ ನಾವು ನಿನ್ನೆಯಿಂದ ಕೂಡ ಗಮನಿಸ್ತಾ ಇದ್ವಿ. ಮಲ್ಪೆ ಸಮುದ್ರ ತೀರದ ಹತ್ತಿರದ ವಾರ್ಡ್ಗಳಲ್ಲೂ ಕೂಡ ನೆರೆಯ ಸನ್ನಿವೇಶ ಸೃಷ್ಟಿಯಾಗಿದೆ. ನೆರೆ ಪೀಡಿತ ಕೊಡವೂರು ಬಾಚನ ಬೈಲ್ನಲ್ಲಿ ಸಂತ್ರಸ್ತರ ರಕ್ಷಣೆ ಮಾಡೋದಕ್ಕೆ ಅಂತ ಮುಂದಾಗಲಾಗಿದೆ. ಜೀವದ ಹಂಗು ತೊರೆದು ಜನರನ್ನ ರಕ್ಷಿಸುವ ಕೆಲಸವನ್ನ ನಗರಸಭಾ ಸದಸ್ಯ ವಿಜಯ್ ಅವರು ಕೂಡ ಮಾಡಿದ್ದಾರೆ. ಮಕ್ಕಳು, ವೃದ್ಧರು, ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಇಲ್ಲಿ ಮರಕ್ಕೆ ಹಗ್ಗ ಕಟ್ಟಿ ಮಕ್ಕಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ರಕ್ಷಿಸಲಾಗಿದೆ. ಜನಪ್ರತಿನಿಧಿಯ ಈ ಕಾರ್ಯಕ್ಕೆ ಗ್ರಾಮಸ್ಥರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂಥದ್ದೇ ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೆಗಲಿಗೆ ಹೆಗಲು ಕೊಟ್ಟು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಇಂಥ ಗಳಿಗೆಯಲ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನ ಇಲ್ಲಿ ನಗರಸಭೆ ಸದಸ್ಯರು ಮಾಡಿದ್ದಾರೆ. ಉಡುಪಿಯ ಕೆಲ ಗ್ರಾಮಗಳಿಗೆ ನೆರೆ ಹೊಸದಲ್ಲ. ಬಟ್ ನದಿ ನೀರಿನ ಮಟ್ಟ ಅಥವಾ ಒಳಹರಿವು ಏಕಾಏಕಿ ಹೆಚ್ಚಳ ಆದ ಪರಿಣಾಮ ಏಕಾಏಕಿ ಫ್ಲಾಶ್ ಫ್ಲಡ್ ರೀತಿ ಹಲವು ಗ್ರಾಮಗಳಿಗೆ ಉಡುಪಿ ನೆನೆ ಸಾಕ್ಷಿಯಾಗಿದೆ. ಸೊ ಈ ಸಂದರ್ಭದಲ್ಲಿ, ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಹಗ್ಗ ಕಟ್ಟೋ ಮೂಲಕ ರಕ್ಷಿಸೋ ಕೆಲಸವನ್ನ ನಗರಸಭೆ ಸದಸ್ಯ ಸೇರಿದಂತೆ ಅನೇಕರು ಮಾಡಿದ್ದಾರೆ. ಹಗಲಿರುಳು ಸಮರೋಪಾದಿಯಲ್ಲಿ ಯಾರ್ಯಾರು ಅಲ್ಲಿ ಆತಂಕವನ್ನ ನೆರೆಯ ಕಾರಣಕ್ಕೆ ಎದುರಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಸೇಫ್ ಗಾರ್ಡ್ ಮಾಡೋ ಕೆಲಸ ಆಗಿದೆ. ಉಡುಪಿ ಅತ್ಯಂತ ಹೆಚ್ಚು ಮಳೆಯನ್ನ ನೋಡ್ತಾ ಇದೆ. ಲಾಸ್ಟ್ 24 ಗಂಟೆಯಿಂದ 93.04 ಮಿಲಿಮೀಟರ್ನಷ್ಟು ಮಳೆ ಒಂದೇ ದಿನ ಬಿದ್ದಿರೋದು. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ರಕ್ಷಣಾ ಕಾರ್ಯಾಚರಣೆಯನ್ನ ನೋಡ್ತಾ ಇದ್ವಿ. ನಗರಸಭೆ ಸದಸ್ಯರಿಂದ ಇಂಥದ್ದೇ ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಹೆಗಲಿಗೆ ಹೆಗಲು ಕೊಟ್ಟು ಅಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಬೇಕು ಅಂತ. ಈಗ ಉಡುಪಿ ಹೇಗಿದೆ? ಈಗಲೂ ಮಳೆ ಆಗ್ತಾ ಇದೆಯಾ? ಮುಂದಿನ 24 ಗಂಟೆಗಳ ಕಾಲ ನೆರೆ ಸಂಭವ್ಯ ಮಳೆಯನ್ನು ಎದುರಿಸೋದಕ್ಕೆ ಸಜ್ಜಾಗಿರುವಂತಹ ರೀತಿ ಹೇಗಿದೆ ಉಡುಪಿಯದು? ಮಮತಾ, ಉಡುಪಿನಲ್ಲಿ ಸದ್ಯಕ್ಕೆ ಈಗ ಬಿಸಿಲಿನ ವಾತಾವರಣ ಇದೆ. 11 ಗಂಟೆಯ ನಂತರ ಮತ್ತೆ ಮಳೆ ಬೀಳ್ತದೆ ಅನ್ನುವಂಥದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ. ಆರೆಂಜ್ ಅಲರ್ಟ್ ಇವತ್ತು ಜಿಲ್ಲೆಯಲ್ಲಿ ವಿಸ್ತರಣೆ ಆಗಿರುವಂಥದ್ದು. ಇಡೀ ಉಡುಪಿ ನಗರದಲ್ಲಿ ಕೇವಲ ಒಂದು 3 ಗಂಟೆಯಲ್ಲಿ 80 ಮಿಲಿಮೀಟರ್ನಷ್ಟು ಮಳೆ ಬಿದ್ದಿರೋದ್ರಿಂದ ಈ ಥರದ ಒಂದು ನೆರೆಯ ವಾತಾವರಣ ಸೃಷ್ಟಿಯಾಯಿತು ಅನ್ನುವಂಥದ್ದು. ಒಂದು ಡ್ರೈನೇಜ್ ಸಮಸ್ಯೆ ಮತ್ತು ಗದ್ದೆಗಳಲ್ಲಿ ಮನೆ ಕಟ್ಕೊಂಡಿರುವುದು ಮತ್ತು ಅಪಾರ್ಟ್ಮೆಂಟ್ಗಳಿಗೆ ನೀರು ಸರಾಗವಾಗಿ ಹೋಗ್ಲಿಕ್ಕೆ, ಆ ಭಾಗದಿಂದ ಹೋಗ್ಲಿಕ್ಕೆ ಬಿಡದೇ ಇರುವುದರಿಂದ ಈ ಥರದ ಒಂದು ಕೃತಕ ನೆರೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಈಗ ದೃಶ್ಯವನ್ನು ನೋಡಿರುವಂಥದ್ದು ಅದು ಮಲ್ಪೆ ಭಾಗದ ಕೊಡವೂರು. ಅಲ್ಲಿನ ಬಿಜೆಪಿಯ ನಗರಸಭಾ ಸದಸ್ಯ ವಿಜಯ್ ಕೊಡವೂರು ಅವರು ಜೀವದ ಹಂಗನ್ನು ತೊರೆದು ತನ್ನನ್ನ ವೋಟ್ ಹಾಕಿ ಯಾರು ಗೆಲ್ಲಿಸಿದ್ದಾರೆ ಅವರನ್ನ ಆ ಭಾಗದಲ್ಲಿ ರಕ್ಷಣೆ ಮಾಡಿದಂತ ದೃಶ್ಯಗಳು ಅದು ಮಮತಾ. ಅಂದ್ರೆ ತೆಂಗಿನ ಮರಕ್ಕೆ ಹಗ್ಗವನ್ನ ಕಟ್ಟಿ ಹೆಗಲ ಮೇಲೆ ಮಕ್ಕಳನ್ನ ಕೂರಿಸಿಕೊಂಡು ವಿಜಯ್ ಕೊಡವೂರು ಅವರು ಎತ್ತರ ಪ್ರದೇಶಕ್ಕೆ ಜನರನ್ನ ಶಿಫ್ಟ್ ಮಾಡಿರುವಂಥದ್ದು. ಹಾಗಾಗಿ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಮತ್ತು ಆ ಭಾಗದ ಜನರಿಂದ ಕೂಡ ಸಾಕಷ್ಟು ಪ್ರಶಂಸೆಗೆ ವ್ಯಕ್ತವಾಗಿರುವಂಥದ್ದು. ಕೇವಲ ಒಬ್ಬ ನಗರಸಭಾ ಸದಸ್ಯ ಅಲ್ಲ, ಉಡುಪಿಯ ಗುಂಡಿಬೈಲು ವ್ಯಾಪ್ತಿಯಲ್ಲಿ ನೆರೆ ಬಂದಿತ್ತು, ಅಂಬಲ್ಪಾಡಿ ವ್ಯಾಪ್ತಿ, ಅದರ ಜೊತೆಗೆ ಉಡುಪಿ ಶ್ರೀಕೃಷ್ಣ ಮಠದ ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ನೆರೆಯ ವಾತಾವರಣ ಇತ್ತು. ಅಲ್ಲಿಂದ ಒಂದು 6-7 ಮನೆಗಳನ್ನ ಶಿಫ್ಟ್ ಮಾಡಲಾಗಿತ್ತು. ಇಲ್ಲೂ ಕೂಡ ನಗರಸಭಾ ಸದಸ್ಯರುಗಳು ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾದ ಸಮಸ್ಯೆ ಇರುವಂಥದ್ದು ಒಳಚರಂಡಿಯನ್ನ ಒತ್ತುವರಿ ಮಾಡಿ ಮನೆ ಕಟ್ಟಿರುವಂಥದ್ದು. ಹಾಗಾಗಿ ಇಂತಹ ಒಂದು ದೊಡ್ಡ ನೆರೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಿನ್ನೆ ಸುಮಾರು 150ಕ್ಕೂ ಹೆಚ್ಚು ಜನರನ್ನ ಅಗ್ನಿಶಾಮಕ ದಳ, ಸಾರ್ವಜನಿಕರು, ಅದರ ಜೊತೆಗೆ ಪೊಲೀಸರು ಮತ್ತು ನಗರಸಭೆಯವರು, ಹೋಮ್ ಗಾರ್ಡ್ಗಳು ಶಿಫ್ಟ್ ಅನ್ನ ಮಾಡಿರುವಂಥದ್ದು. ನೆರೆ ಇಳಿಮುಖ ಆಗ್ತಾ ಇದ್ದಾಗೆ ಅವ್ರನ್ನ ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಛತ್ರಗಳಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಸದ್ಯಕ್ಕೆ ಮಾಡಿರುವಂಥದ್ದು. ಡಿಸಿ ಅವರು ಮಾಹಿತಿ ಕೊಟ್ಟ ಪ್ರಕಾರ ಎಲ್ಲೂ ಕೂಡ ಕಾಳಜಿ ಕೇಂದ್ರವನ್ನ ತೆರೆದಿಲ್ಲ. ನೆನ್ನೆಯ ನೆರೆಗೆ ಅವರ ಸಂಬಂಧಿಕರ ಮನೆಯಲ್ಲಿರ್ಬೋದು ಅಥವಾ ಎತ್ತರ ಪ್ರದೇಶಗಳಲ್ಲಿ ಕೆಲ ಗಂಟೆಗಳ ಕಾಲ ಅವರು ಕಳೆದಿದ್ದಾರೆ ಮತ್ತು ಸುಮಾರು ಒಂದು 15 ಕಾರ್ಮಿಕರನ್ನ ನಿನ್ನೆ ರಾತ್ರಿ 7-7:30 ಸುಮಾರಿಗೆ ರಕ್ಷಣೆಯನ್ನ ಮಾಡಿರುವಂಥದ್ದು. ಈ ತರದ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಮಮತಾ.